ಬೆಳಗಾಲ ಏನಕ್ಕೆ ಕತ್ತಾರೆ ನೀವು ರೋಪ ಮುಂಡೆಗಳು ಏನು ಬೇಜಾರೇನಿಲ್ಲ ಬುಚ್ಚೆ ಬಾಯೆ ಹುಡುಗಿರ್ ಒಪಿನಿಯನ್ಸ್ಗೆ ಹುಡುಗಿರ್ ಫೀಲಿಂಗ್ಸ್ಗೆ ಹುಡುಗಿರ್ ಎಲ್ಲಾ ಕಡೆ ಹುಡುಗಿರ್ ಕೊಟ್ಬಿಟ್ಟು ಹುಡುಗರೇನು ಗೈಸ್ ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅದು ನಿರ್ಬಂಧ ಬೊಗ್ಳೆ ನಾಯಿ ಸಂಧ್ಯಾ ವ್ಲಾಗ್ ಬೊಗ್ಳು ಅಂದಿದ್ದು ಬೌ 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 ನಾಯಿ ಲ್ಯಾಂಗ್ವೇಜ್ ಅದು. ನಮ್ಮ ಹೇಮನು ಬಂದವಣೆ. ಈಗ ಎಲ್ಲ ಹೋಗ್ತಾ ಇದೀವಿ ಗೊತ್ತಾ? ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅವ್ರ ಮಾತು ಕೇಳಿಸ್ಕೊಂಡ್ಬಿಡಿ, ಬನ್ನಿ ಹೋಗೋಣ. ಏಮಂತಿದ್ರೆ ಪವಿನ್ ರೋಸ್ಟ್ ಮಾಡ್ಕೊಂತಾರ. ಎನರ್ಜಿ ಗೈಸ್, ಎನರ್ಜಿ. ನಂದು ಸಂಧ್ಯಾ ಒಂದೇ ತರ ಸ್ವೆಟ್ರು. ಹೆಂಗೆ ಮೈ ಬ್ರದರ್ ಫ್ರಮ್ ಅನದರ್ ಮದರ್. ಉರಿಯುತ್ತಿದೆ ಎದೆ ಉರಿಯುತ್ತಿದೆ ರಣ 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 ರಕ್ತವು ಏನ್ ಮಾಡಕ್ಕಾಗಲ್ಲ. ಸಮಟೈಮ್ಸ್ ಇಟ್ ಹ್ಯಾಪನ್ಸ್. ಏಮಂತ ಓನ್ಲಿ ಸ್ಪೀಕ್ ಇನ್ ಇಂಗ್ಲಿಷ್ ನೌ ಟುಡೇ. ಯಾ ನೌ ಗೈಸ್ ಈಗ ನಾವು ಆಗಲ್ಲ, ನಾವು ಸುಮ್ಮನೆ ಇರಲ್ಲ, ಆಗಲ್ಲ. ಹಾಳಾಗಿ ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ವೈ ಯು ಡೂಯಿಂಗ್ ಸೈಲೆಂಟ್ ಬಂಗಾರಿ ಯಾರೇನಿ ಬುಲ್ಬುಲ್. ಯಾರು ನನ್ನ ಮಾತೇ ಕೇಳೋರಿಲ್ಲ, ಸಪೋರ್ಟಿವೇ ಇಲ್ಲ. ಏನ್ ಮಾಡಿ ಚಿಕನ್ ಸಾರ್ ತಂದವನಂತೆ ನನ್ಗೋಸ್ಕರ. ಇರಪ್ಪ ಒಂದ್ ನಿಮಿಷ. ಇಲ್ಲೇ ಬೆಳಗಾಲ ಏನಕ್ಕೆ ಕತ್ತಾರೆ ನೀವು? ಅಪ್ಪ ಬೆಳಗ್ಗೆ ಇಲ್ಲ, ಇಲ್ಲಿ ಫುಲ್ ಬಿಸಿ ಇದ್ವಲ್ಲ. ಯಾವ್ದ್ರಲ್ಲಿ ಬಿಜಿ ಇದ್ದಮ್ಮ? Meanwhile, ಏನ್ ಬಂದು ಏನ್ ಮಾಡ್ಬಿಟ್ಟಮ್ಮ ನೀನಲ್ಲಿ? ಬೇಜಾರಾಗುತ್ತೆ. ಏನು ಬೇಜಾರೇನಿಲ್ಲ. ಈ ಟೈಮಿಗೆ ಹೋಗ್ಬನ್ನಿ, ಟೈಮ್ ಮುಗೀತು. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಇಲ್ಲ ರಿಲಯನ್ಸ್. ಎಲ್ಲಿದೆ ರಿಲಯನ್ಸ್? ದುರ್ಗಮ್ಮ ದೇವಸ್ಥಾನ. ಫೋನ್ ಬರ್ತೈತೆ, ಹಾ ಹೋಗ್ಬೇಕು. ವೈಟ್ ಬ್ರಿಂಗಿಂಗ್ ಫೋನ್ ವೈರ ಡಿಸ್ಟರ್ಬ್. ಬುಚ್ಚೆ ಬಾಯೆ ಯಾವಾಗ ರಾತ್ರಿ ಕರ್ಕೊಂಡು ಹೋಗ್ತಾರೆ ರೋಪ ಮುಂಡೆಗಳು. ನಿಮ್ಗೆ ಮರ್ಯಾದೆ ಇದೆ. ಮರ್ಯಾದಿಲ್ದವ್ರು. ಪಪ್ಪ ಹಿಂಗೆಲ್ಲ ಭಯಬೇಡ ಪಪ್ಪ. ಟೈಮ್ ಕರೆಕ್ಟ್ಗೆ ಹೋಗ್ಬೇಕು, ಟೈಮ್ ಕರೆಕ್ಟ್ ಮನೇಲಿ ಇರ್ಬೇಕು. ಅದು ಬಿಟ್ಬಿಟ್ಟು ನೆನ್ನೆ ನಂಗೆ ಮರಿದೆ, ಮೊನ್ನೆ ನಂಗೆ ಮರಿದ್ದೀರಿ. ಏನು ಆಟ ಆಡ್ತಾ ಇದ್ದೀರಾ ನೀವು? ಪಪ್ಪ ವಿಡಿಯೋ ಮಾಡ್ತಾ ಇದೀನಿ ಪಪ್ಪ. ಹಿರೇನ ಮರ್ಕ ಏನ ಮಕ್ಕ ಇರೋದು ಅದೇ ತಾನೆ. ಇಡೀ ಜನ ನೋಡ್ತಾರೆ. ನೀನ್ ಹಿಂಗೆ ಎಲ್ಲಾರ ಮುಂದೆ ನಾನು ಹಿಂಗ್ ಬೈತೀಯಾ? ಏನೋ ಮಾಡಕ್ಕಾಗಲ್ಲ. ಅಲ್ಲಿ ಯಾರ ತಂದೆ ತಾಯಿ ಹೆಣ್ಮಕ್ಳು 8 ಗಂಟೆ ಮೇಲೆ 10 ಗಂಟೆ 9 ಗಂಟೆ ಮೇಲೆ ಟೈಮ್ 9 ಗಂಟೆ ಯಾಕೆ ಹೇಳ್ಬಿಡು, 12 ಗಂಟೆ ರಾತ್ರಿ ಹೇಳ್ಬಿಡು. ಇಲ್ಲ ನುಗ್ಗಿಸ್ಕೊಂತಿರ್ತೀನಿ, ನೀನ್ ಮಾತ್ರ ನುಗ್ಗುತ್ತಾ ಇರೇ. ನೀನೇನ್ ಕರ್ಕೊಂಡು ಹೋಗ್ತವಳನ್ನ? ಆಯ್ತು ಇಟ್ಕೊಂಡು ನಿನ್ ಮಗ್ಳು ನೀನೆ, ನಂಗೆ ಬೇಕಾಗಿಲ್ಲ ಅವಳು. ಏಮನ್ ಬಾರೋ. ಏನ್ ಬಿದ್ದೀರ ಅಲ್ಲೇ ಆರಾಮಾಗಿ ತಿನ್ಕೊಂಡಿಲ್ಲ ನೋಡಿಲೆ, ಕಾಲೆಲ್ಲ ಆಡ್ಸ್ಕೊಂಡು ತಿನ್ಕೊಂಡು ಬಿದ್ದಿರು. ಅಲ್ಲಿ ಬೈತಿದ್ರೆ ಒಂಚೂರು ಸಪೋರ್ಟ್ ಮಾಡೋಣ ನಂಗಿಲ್ಲ. ಅಂಡ್ ನಾವೇನ್ ಹೋಗ್ತಾ ಇದೀವಿ ಅಂದ್ರೆ ಹೋಮ್ ಡಾಗ್ ನಾಟ್ ಗುಡ್ರಾ ಚಿಡಿಡ್ರಾ ಮೈ ಲೈಕ್ ನನ್ ಕೋಪದಲ್ಲಿ ಇರಕ್ಕೂ ಬಿಡಲ್ಲ ಅಂತಾನೆ ಬಂತು. ಕಾಣ್ತಿಲ್ಲ ರೆಟ್ಟಿ ಫೆಲ್ಲೋ. ನಡಿಯೋ ಏಮಂತ, ಬೇಗ ನಡಿಯೋ ಹೋಗೋಣ. ಲೆಟ್ಸ್ ಗೋ ಡೂಡ್. ಗೈಸ್ ನಾವೇನಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಆಚ ಕಡೆ ಶಾಪಿಂಗ್ ಹೋಗ್ತಾ ಇದೀವಿ. ಯಾಕಂದ್ರೆ ನಾಳೆ ಪಪ್ಪ ಮಮ್ಮಿ ವೆಡ್ಡಿಂಗ್ ಆನಿವರ್ಸರಿ ಇದೆ, ಅದಕ್ಕಂತ ಗಿಫ್ಟ್ ತರೋಣ, ಒಂದು ಡ್ರೆಸ್ ಸಕ್ಕತ್ತಾಗಿರೋ ಡ್ರೆಸ್ ತರೋಣ ಅಂತ ಹೋಗ್ತಾ ಇದೀವಿ. ನೋಡಿದ್ರೆ ಹಿಂಗೆಲ್ಲ ಬೈತಾರ. ಅವ್ರಿಗೆ ಬಟ್ಟೆ ತರಕ್ ಹೋಗಿ ನಾವೇ ಬೈಸ್ಕೊಳ್ಳೋದು. No, they scored we white throw. That's it. This time visa pakka to USA for me. ಏಮಂತ ನನ್ ಚಪ್ಪಲಿ ಕಾಣ್ತಾರ. ನೋಡಿ ಒಂಚೂರಾದ್ರೂ ಫೀಲಿಂಗ್ ಆಯ್ತಾ ಅವ್ರಿಗೆ? ಎಲ್ಲೊಳ್ಳೆ ನೋಡಿ ಅಲ್ಲಿ. ಅಯ್ಯೋ ಇಲ್ಲಿ ಕಾಣಲ್ಲ. ನಮ್ಮಪ್ಪ ನಮ್ಮ ಮನೆನ ಜೈಲ್ ಮಾಡ್ಬಿಟ್ಟವ್ರೆ ಗೈಸ್, ಏನು ಕಾಣಲ್ಲ. ಏನಂತೀರಾ? ಅಲ್ಟ್ರಾ ಜೈಲ್ ನಮ್ಮ ಮನೆ. Thank you, Sandhya. Thank you very much. Guys, welcome back to ನನ್ನ YouTube channel. ಒಳ್ಳೇದಾಗಿ
ನೀನ್ ಕೆಡೆ ಬಂದ್ರೆ ನಾನು ಕೂಡ ಕೆಡೆ ಬರಕ್ ಹಿಡಿದೀನಿ. ಸರಿ ಹಿಂಗೆಲ್ಲ ಆಗಲ್ಲ. ಏನೋ ಎಲ್ಲಂದ್ರಲ್ಲಿ ಬಿದ್ಕೊಂಡ್ಯ. ನಂದು ಒಳ್ಳೆ ಬಾಧೆ ಆಗ್ಬಿಟ್ಟೈತೆ ಗೈಸ್. ಅಯ್ಯೋ ಓ ಎತ್ರ ನೆನೀತಾ ಇದ್ದಲ್ಲಿ. ಬಿಸಿ ಬಿಸಿ ಶೋ. ಇಂಗ್ಲಿಷ್ ಮ್ಯಾನ್ ಫುಲ್ ಹಾಟ್ ಶವರ್. ಏ ಆಯ್ತಾ ತೇಜ ಯು ಸ್ಮೆಲ್ ಇಟ್ ತೇಜ. ನಾಟ್ ಫಾರ್ ಐ ಬ್ರೇಕ್ ದಿ ಡೋರ್. ಅಂತ ನಾನ್ ಸ್ಮೆಲ್ ಮಾಡೋದ ನೀನ್ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ. ಬಾರೋ ನೀವ್ ಯಾಕೆ ಬಂದಿದ್ದೀರಾ? ನೀವೆಲ್ಲ ದೊಡ್ಡ ಮನುಷ್ಯರು, ಒಳಗಡೆ ಹೋಗ್ರಿ. ಹೆಣ್ಮಕ್ಳು ರಾತ್ರಿ ಹೊತ್ತು ಆಚೆ ಬರ್ಬಾರ್ದು, ಹೋಗ್ರಿ ಒಳಗಡೆ. ಕಳ್ಸು ಒಳಗಡೆ, ಕಳ್ಸು ಒಳಗಡೆ, ಕಳ್ಸು. ಸಿ ಐ ಸೆಂಡ್ ಏನು ಪ್ಲೀಸ್ ವೈಟ್. ಇಂಗ್ಲಿಷ್ ನಾ. ಓ ಮೈ ಲಾರ್ಡ್ ಹಾಮಿ. ಹೋದ ಮಲ್ಲಿಗಾಡ ಅಂತ ಮಿಸ್ ಯು ಕಾಂಟ್ ಕಮ್ ವಿತ್ ಅಸ್ ಪ್ಲೀಸ್ ಮ್ಯಾಮ್. ಒಳಗಡೆ ಹೋಗ್ರಿ. ಹೆಣ್ಮಕ್ಳೆಲ್ಲ ಬರ್ಬಾರ್ದು ಈ ಟೈಮ್ಗೆ. ಬಾಯ್. 3 ಜನ ಹುಡುಗಿರ್ ಕರ್ಕೊಂಡು ಹೋಗ್ತಾ ಇದ್ದೀವಿ, ಅದು ಬರ್ತಿದ್ರು. ಇಂಥ ಅವಮಾನ ಆಗಿದ್ದಿದ್ರೆ ನಾನಂತೂ ನನ್ನೇ ಬಿಟ್ಟು ಹೋಗ್ಬಿಟ್ರೆ ಇವರು. ನಾನು ಶಾಪಿಂಗ್ ಹೋದ್ರೆ ಯೂಶಲಿ ಕಾಸು ತಗೊಂಡು ಹೋಗಲ್ಲ, ಬಿಕಾಸ್ ಕಾಸು ಖರ್ಚು ಹೋಗುತ್ತಲ್ಲ ಅದಕ್ಕೆ. ಹಂಗೇನಿಲ್ಲ, ನಾನು ಖರ್ಚು ಮಾಡ್ತೀನಿ, ಅದೇ ಇವ್ರು ಯಾರಿಗೂ ಗೊತ್ತಾಗಲ್ಲ. ಎಕ್ಸ್ಕ್ಯೂಸ್ ಮೀ, ನಾನು ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ. ಏನ್ ಸಂಖ್ಯೆ 3 ಜನ ಹೆಣ್ಮಕ್ಳು ಇಲ್ಲೇ ಇದ್ದೀರಾ? ಅದೇ ನಾವು ಗಂಡು ಹುಳಿಗಳು ಇದ್ದೀರಾ ನಿಮ್ಗೆ ಅಲ್ಲಿ ಹೋಗಕ್ಕೆ ಫುಲ್ ಭಯ ಭಯ ಮಾಡ್ಕೊಂಡು. ಹೆಣ್ಮಕ್ಳ ತರ ಹುಟ್ಟಿರೋ ನೀವು. ಜೆಂಟ್ಸ್ ರೈಟ್, ವೆರಿ ರೈಟ್. ವಾಟ್ ಇಸ್ ದಿಸ್ ಬಿಹೇವಿಯರ್ ಶಟ್? ರುತ್ಲೆಸ್ ಬಿಹೇವಿಯರ್. ಸೊ ಗೈಸ್, ಈಗ ಈ 3 ಜನ ಹೆಣ್ಮಕ್ಳು ಜವಾಬ್ದಾರಿ ನಂದಾಗಿದೆ. ಈ 3 ಜನ ಹೆಣ್ಮಕ್ಳು ಎಸ್ಪೆಷಲಿ ಇಂತ ಗಾರ್ಜಿಯಸ್ ಬ್ಯೂಟಿಫುಲ್ ಹೆಣ್ಮಗುಣ ನೋಡಿ ಬಳಂದಾವ ಮುತ್ತಿನ ಮಾಲೆ ಚಂದಾವ ಕ್ಷೇಮವಾಗಿ ಕರ್ಕೊಂಡೋಗಿ ಕ್ಷೇಮವಾಗಿ ಕರ್ಕೊಂಡ್ ಬರೋದು ನನ್ನ ಕೈಲಿದೆ. ಬಿಡುಮ, ಹಂಗೆಲ್ಲ ಹುಡ್ಕೊಂಡ್ ಮೇಲೆ ಕೈ ಹಾಕ್ಬಾರ್ದು. ತಲೆ ಬಗ್ಸ್ಕೊಂಡ್ ಬರ್ಬೇಕು, ತಲೆ ಬಗ್ಸ್ಕೊಂಡ್ ವಾಪಸ್ ಬರ್ಬೇಕು. ಊಟ ಕೊಡ್ತೀವಿ. ಬರೀ ನಂದೇ ಹಾಕ್ರಿ ಟ್ಯಾಕ್ಸ್. ನಿಮ್ ಜೊತೆ ಬಂದಾಗೆಲ್ಲ ನಾನ್ ಬರಲ್ಲ. ನೋ ವೇ, ಚಾನ್ಸ್ ಇಲ್ಲ ಗೈಸ್, ಪ್ಲೀಸ್ ಗೈಸ್. ನಾನು ಹಾಕ್ಸೋ ಟ್ಯಾಕ್ಸ್ ಇವ್ರಮ್ಮಂಗ್ ಕಾಣೋದು ಇಲ್ಲ. ನನ್ ಕೈ ಟ್ಯಾಕ್ಸ್ ಹಾಕ್ಸ್ತಾರೆ, ಆಮೇಲೆ ಇವ್ರಮ್ಮ ನೀನ್ ಏನೂ ಇಲ್ಲ, ನೀನ್ ಸೆಲ್ಫಿಶ್, ಯಾರ್ ಏನೂ ಇಲ್ಲ ಈ ಜಗತ್ತಲ್ಲಿ ಅನ್ನೋ ತರ ಬೈತಾರ ನನ್ನ. ನನಗೂ ಬೇಜಾರು ಮಾಡ್ಕೊಂಡು ಸಾಕಾಗಿ ನಾನು ಫಿಕ್ಸ್ ಆಗಿ ಹೋಗ್ತೀನಿ ಅವ್ರ ಮನೆಗೆ. ನಮ್ಮ ಮತ್ತೆ ಬೈಯುತ್ತೆ, ನಾನು ಬೇಜಾರಾಗ್ತೀನಿ. ಆದ್ರೂ ನಾನು ಬೇಜಾರಾಗ್ತಿರೋ ಥರ ಇರ್ತೀನಿ, ಯಾಕಂದ್ರೆ ಅದು ನನ್ಗೆ ರೂಢಿ ಆಗ್ಬಿಟ್ಟಿದೆ ಅನ್ನೋ ಥರ. ನೀನ್ ಡ್ರೈವ್ ಮಾಡ್ಲೇ. ನೀನ್ ಸುಮ್ ಕುತ್ಕೊಡೆ. ಗೈಸ್ ಆಲ್ರೆಡಿ ಲೈಟ್ ಆಫ್ ಆಗೋಯ್ತು ಗೈಸ್. ಅಲ್ಲ, ಇವಾಗ ಕ್ಲೋಸ್ ಆಗೋದ್ರೆ ಎಂತ ಮಾಡೋದು? ಅಂದ್ರೆ ಟೈಮ್ ಆಗಿದೆ, ಇಟ್ಸ್ ಆಲ್ಮೋಸ್ಟ್ 9 o'clock. ದಿಸ್ ಇಸ್ ಮೈ ಶಾಪ್ ಓನ್ಲಿ. ಐ ಗೇವ್ ಟು ರೆಂಟ್. ಐ ವಿಲ್ ಕಮ್. ಬಾರಿ ಒಂದು ಬನ್ನಿ ನೋಡೋಣ. ಓಪನ್ ದಿ ಡೋರ್. ಓಪನ್ ಆಗಿದೆ ಡೋರು, ಅದೇ ಲೈಟ್ ಮಾತ್ರ ಆಫ್ ಮಾಡ್ತಿದ್ದಾರೆ ಗೈಸ್. ಫಾರ್ಮಲ್ಸ್ ಸೆಷನ್ಗೆ ಬಂದಿದ್ದೀವಿ. ಅದರ ಒಂದು ಫಾರ್ಮಲ್ ಶರ್ಟ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ಆದರೆ ಕ್ಲೋಸಿಂಗ್ ಟೈಮಲ್ಲಿ ಬಂದಿದ್ದೀವಲ್ಲ, ಬೇಗ ಬೇಗ ಮಾಡಬೇಕು. ನೋಡಿ ಇದರಲ್ಲಿ ಇಷ್ಟು ಕಲರ್ಸ್ ಇದೆ, ಆದರೆ ನಾನು ರೆಡ್ ತಗೊಳ್ಳೋಣ ಅಂತ ಇದ್ದೀನಿ. ಇವರೇ ಯಾಕೋ ಬೇಡ ಅಂತವ್ರೆ. ಬಿಡ್ತಾರೆ ತಗೊಂತಾರೆ. ಲೆಟ್ಸ್ ವಾಕ್ ಅಂಡ್ ಕಮ್. ಇದೇನು ರ್ಯಾಂಪ್ ವಾಕ್ ಅಲ್ಲ ಇರೋದು, ಆರಾಮಾಗಿ. ನೀನು ಯಾವ್ದಾರು ಇಸ್ಕೊಂತೀಯಾ? ಮತ್ತೆ ಸುಮ್ಮನೆ ಏನೋ ಮಾಡ್ತಿದ್ಯಾ? ಕಂಪ್ನಿ ಒಂದು ರೇಟ್ ಯಾಕೆ ಜಾಸ್ತಿ ಅಂತ ನೋಡ್ತಿದ್ಯಾ? ರೇಟ್ ಎಲ್ಲ ಕ್ವಾಲಿಟಿ ನೋಡ್ತಿರೋದು, ಆದ್ರೆ ಇದು ಮೆಟೀರಿಯಲ್ಸ್ ಬೇರೆ ಬೇರೆ ಇದೆ. ಯಾವ ಹುಡುಗಿರು ಇಲ್ಲ ಏಮಂತ ಸಮಾಧಾನ. ಇದ್ರಲ್ಲ ಸ್ವಲ್ಪ ಹುಡುಗ ನೋಡ್ತಿದ್ದೆ ಅಲ್ಲ ಪ್ಲೀಸ್. ನಮ್ಮ ಹೇಮಂತ್ ಹೆಸರು ಶಕೀರಾ. ಶೇಖ್ ಶಕೀರಾ. ದಿಸ್ ಈಸ್ ಪುಟ್ಲಿಂಗಪ್ಪ. ಹಾಯ್ ಪುಟ್ಲಿಂಗಪ್ಪ. ಹಂಗೆ ಹೇಳ್ತಾ ಇದ್ಲು, ನಾನು ಕರೆಕ್ಟ್ ಮಾಡಿದೆ. ನೀನ ಪುಟ್ಲಿಂಗಪ್ಪ, ನರಸಿಂಹರಾಜು, ಮುನಿಯಪ್ಪ, ವಿಚ್ ಒನ್ ಯು ವಾಂಟ್? ಪುಟ್ಲಿಂಗಪ್ಪ ಇಸ್ ನೈಸ್. ಪುಟ್ಲಿಂಗಪ್ಪ ಪುಟ್ಲಿಂಗಪ್ಪ ನಾವು ಕೊಲಿ ಆಂಟಿ. ನಿನ್ಗೆ ಯಾಕೆ ಆಮೇಲೆ ಹಿಂಗ್ ಮಾಡಿ ಮತ್ತ 3, 2, 1 ಗೋ. ಗೈಸ್ ಈಗ 1 ಪೇರ್ ಆಫ್ ಡ್ರೆಸ್ ತಗೊಂಡಿದ್ದಾರೆ. ಯಾವ್ದು ತಗೊಂಡಿದ್ಯಾ? 2 ತಗೊಂಡಿದ್ದಾರೆ. ಅರೆ ಈ ಪ್ಯಾಂಟಿಗೆ ಶರ್ಟ್ ಮ್ಯಾಚ್ ಆಗುತ್ತೇನ್ರಾ? ಅದೇನು ಮ್ಯಾಚ್ ಆಗ್ತದೆ? ನನಗಂತೂ ಇಷ್ಟ ಆಗಿಲ್ಲ. ಟೈಮ್ ಸಿಕ್ಕಿದ್ರೆ ಅಣ್ಣ ಬೇಡ ಅಣ್ಣ, ನಿಂದು ನೀನು ಬಂದು ಹೇಳ್ತಿದ್ದು
ಓಕೆ ಗೈಸ್ ಬನ್ನಿ ಹೋಗೋಣ. ಅಂದರೆ ಬನಶಂಕರಿ ದೂರ ಅದಕ್ಕೆ ಹೇಳ್ದೆ ಅಷ್ಟೇ, ಅದು ಬಿಟ್ಟೆ ಬೇರೆ ಯಾವ ರೀಸನ್ಸು ಇಲ್ಲ. ತೇಜ ನನಗೊಂದು ಬಟ್ಟೆ ಇಸ್ಕೊಡ. ಯಾವ ಬಟ್ಟೆ ಇದೆ ತೇಜ ಪ್ಲೀಸ್. 90% ನಿಂದ 10% ನಂದು ಯಾವ್ದು ಬೇಕಿರೋದು ನಮ್ಮ ಪವಿಗೆ ಅದು ಬೇಕಂತೆ. ಏವಂತ ಅದು ಚೆನ್ನಾಗಿಲ್ಲ ಅಂತ ಹೇಳೋ ಅವಳಿಗೆ. ಏಯ್ ಡಿಕ್ಕಿಲಿ ಇಕ್ಕೊಳ್ಳೋಣ. ಪ್ಲೀಸ್ ನನಗೆ ಯಾವುದಾದ್ರೂ ಬಟ್ಟೆ ಇಷ್ಟ ಆಗುತ್ತಾ ಅಂತ ನೋಡ್ತಾ ಇದ್ದೀನಿ. ಇಷ್ಟ ಆಗುತ್ತೆ ಗೈಸ್ ಬಟ್ಟೆ. ಹೆಂಗಿದ್ರೆ ಹುಡುಗಿರಿಗೆ ಬಟ್ಟೆ ಇಷ್ಟ ಆಗಲ್ವಾ? ಛೇ ನಂಗೆ ಯಾರು ಇಸ್ಕೊಡೋರಿಲ್ಲ. ಇವ್ರು ಬಂದಿರೋರೆಲ್ಲರೂ ನನ್ನ ಹತ್ರನೇ ಖರ್ಚು ಮಾಡಿಸ್ತಾರೆ. ಎಂಥ ಡಬ್ಬ ಫೆಲ್ಲೋಸ್ ಇರಬೇಡ. ಯಾರು ಜಿಮ್ ಡ್ರೆಸ್ ತಗೊಳ್ಳೋಣ, ಜಿಮ್ಗೆ ಹೋಗೋಣ ಅಂತಿದ್ದೀನಿ ಗೈಸ್. ಏನಂತೀರಾ? ತೇಜ ಇದೊಂದು ಶರ್ಟ್ ಅವರು ಇಸ್ಕೊಡು, ಇದು ಚೆನ್ನಾಗಿದೆ. ಅದೇ ಕೊಡ್ಸಲ್ಲ ಹೇಮಂತ, ಒಂದಾದ್ರೂ ಕೊಡ್ಸು. ಡಬ್ಬ ಫೆಲ್ಲೋಸ್ ಯಾರು ಕೊಡಿಸ್ತಾನೆ ಇಲ್ಲ. ನನ್ನ ಬಟ್ಟೆ ಅಂಗಡಿಗೆ ಕರ್ಕೊಂಡ್ಬರ್ತಾರೆ ಮತ್ತೆ. ಗೈಸ್ ನೋಡಿ, ಇಂಥ ಹೆಣ್ಮಕ್ಳ ಜೊತೆ ಬಂದರೆ ನಾವು ಮಾಡೋಕ್ಕಾಗೋದು ಜಸ್ಟ್ ವಿಂಡೋ ಶಾಪಿಂಗ್ ಮಾತ್ರ. ಆ್ಯಂಡ್ ಅದನ್ನು ನಾನು ಸಕ್ಸಸ್ಫುಲಿ ಮಾಡಿದ್ದೀನಿ. ಓಪನ್ ಆಗಿರೋ ಡೈವರ್ ಬರಬೇಕು. ಅವಾಗ ಬಂದ್ರೆ ತಗೊಟ್ಬಿಟ್ಟಿದ್ದೇನೆ. ಅದು ನೋಡೋಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತದೆ. ಲೈಟ್ ಆಫ್ ಆದ್ಮೇಲೆ ಏನು ಚೆನ್ನಾಗಿ ಕಾಣಿಸ್ತದೆ. ಗೈಸ್ ಸೀನಾ ಬರೀ ಅವನೊಬ್ಬನಿಗೆ ಮಾತ್ರ ಇಸ್ಕೊಂಬಿಟ್ಟ ಅವನ್ನೇ, ನಮಗೆ ಮಾತ್ರ ಏನೂ ಇಲ್ಲ. ತೇಜ ನೋಡು, ತೇಜ ಸೀನಾ ಒಬ್ಬ ಮಾತ್ರ ಇಸ್ಕೊಂಡು ಬಸಮ್ಮ ಊಟ ಕಣೆ. ಗೈಸ್ ನಂಗೆ ಇಸ್ಕೊಡೋರು ಇಲ್ಲ ಗೈಸ್, ನಂಗೆ ಇರಿಟೇಟ್ ಆಗ್ತಿದೆ. ಅದು ಯಾರೋ ಗೊತ್ತಿಲ್ಲ ಲವ್ ಯು ಅಮ್ಮ ಅಂತ ಹಾಕ್ಬಿಟ್ಟವ್ರೆ. ಬಿಡೋ ಫ್ಯಾನ್ ಫಾಲೋವರ್ಸ್ ಹುಡುಗಿರೋರು ನಿನಗೆ. ಲವ್ ಯು ಏಮ ಅಂತ ಹಾಕೋರು ನಿಂಗೆ. ಯಾರಾದ್ರೂ ಒಬ್ರು ಲವ್ ಯು ತೇಜ ಅಂತ ಹಾಕೋರ? ಚೀ ಮ್ಯಾನ್, ಜನ್ಮ. ನನಗೆ ಹೇಳಕ್ಕೆ ಅಂತಾನೆ ಇರ್ತಾರೆ, ನನಗೆ ಹಾಕೋರಲ್ಲ, ನನ್ಗೆ ಹೇಳೋರು. ನನಗೆ ಹೇಳ್ತಾರೆ ಕಿಸ್ಸಿ ಬೇಡ ತೇಜ ಇರು ಎಲ್ರು ನನಗಂದ್ರೆ ಲವ್ ಯು ತೇಜ. ಏ ದೇವತ ಮಾ ಈ ಕಣ್ಣಲ್ಲಿ ಇನ್ನೂ ಏನೇನ್ ನೋಡ್ಬೇಕು ಕಾಣೆ. ನಾ ಯಾವ ತರ ಅರ್ಥ ಮಾಡ್ಕೋಬೇಕು ಅಂತಾನೆ ಮೆಚ್ಯೂರಿಟಿ ಇಲ್ಲ ಕಣ ಬಿಡ. ಮೆಚೂರಿಟಿ ಬಗ್ಗೆ ಮಾತಾಡ್ತವ್ರೆ. ಊಟ ಮಾಡಿದ್ರಾ? ಇಲ್ಲ ಐಸ್ ಕ್ರೀಮ್ ಕೊಡಿಸ್ತಾನಂತೆ. ಏನೇ ಐಸ್ ಕ್ರೀಮ್ ಅಂತ ನಡಿ ಹೋಗೋಣ. ಕಾಸು ಯಾರ ಹತ್ರ ಇದೆ? ಏನಾದ್ರೆ ಕಾಸಿಲ್ಲ ಪ್ರಾಮಿಸ್. ಈ ನಾನು ಆದ್ರೆ ಚೇಂಜ್ ಇಲ್ಲ. ಏ ಬಾರೋ ಖಾಲಿ ಮಾಡಿ. ನಾವೇಮಂತ ಇವಾಗ ಐಸ್ ಕ್ರೀಮ್ ಕೊಡಿಸ್ತಾನೆ. ಒಂದು ಐಸ್ ಕ್ರೀಮ್ ಫ್ಯಾಂಟಸಿ. ಇವಳು ಐಸ್ ಕ್ರೀಮ್ ಫ್ಯಾಂಟಸಿ ನಿಲ್ಸಲ್ಲ ಗುರು. ಗೋಲ್ಡ್ ಬಂದು ಹೋಗ್ಬೇಕಾದ್ರೂ ಐಸ್ ಕ್ರೀಮ್ ತಿನ್ಬೇಕು. ಏ ಯು ಇಂಗ್ಲಿಷ್ ಮ್ಯಾನ್. ಈಶಿ ಕಂಪಲ್ಸ್ ಯಾಕೆ ಶಕೀರಾ? ಓ ಶಕೀರಾ ತೇಜ. ನೀನ್ ಶಕೀರಾ. ಪುಟ್ಲಿಂಗಪ್ಪ ಈ ಟೇಕಿಂಗ್ ಐಸ್ ಕ್ರೀಮ್. ಪುಟ್ಲಿಂಗಪ್ಪ ಯಾವ್ದು ಬೇಕೋ ಅದು ಐಸ್. ಬೇಡವಾ ನಿಂಗೆ? ಬೇಡ ಅಂದ್ರೆ ನಿಡಿ, ಕಾಸು ಉಳಿತು. ಏನಾಗಲ್ಲ ಬಿಡು. ನನ್ಗೆ ಇಮಿಟೇಟ್ ಬರಲ್ಲ ಅಂದ್ರೆ ಬಾಯಿ ಮುಚ್ಕೊಂಡಿರು. ನೆಟ್ಟಿಗೆ ಇಮಿಟೇಟ್ ಮಾಡು ಮಾಡಂಗಿದ್ರೆ. ನೀನ್ ಬರಲ್ಲ ಕಣೆ. ಎತ್ಕೊಳ್ಳು ಗಾಡಿ ಎತ್ಕೊಳ್ಳು. ಏ ಇವಳೆ ಓಡಿಸ್ತಾಳೆ, ಓಡಿಸಿ. ಆಯ್ತು ಓಡಿಸ್ತೀನಿ. ನಿನ್ ಲೈಫ್ಗೆ ನಾನು ನೋಡೇ ಅಲ್ಲ. ನೀನ್ ತಗಿಲ್ ಕೂರಿಸ್ತೀನಿ. ಅವ್ನ ಲೈಫ್ಗೆ ನಾನು ನೋಡೇ ಅಲ್ಲ. ನೀನ್ ತಗಿಲ್ ಕೂರಿಸ್ತೀನಿ. ಆಯ್ತು ಕುತ್ಕೊಂತೀನಿ. ಲೈಫ್ ಇಟ್ಕೊಂಡು ಅವ್ನ ವೈಫ್ ಇಟ್ಕೊಂಡೆ ನಾನೇನ್ ಮಾಡ್ಲಿ? ಅವಾಗ ಹೋಗಿದ್ರೆ ಗೈಸ್ ತೇಜ ಓವರ್ ಆಡ್ತಾನೆ ಗೈಸ್. ಅವನೇನ್ ಹೇಳ್ಬೇಕೋ ಅದೇ ನಡಿಬೇಕು ಲೈಫ್ ಅಲ್ಲಿ. ಇಷ್ಟು ನಾನು ಹೇಳ್ದೆ ಕೇಳ್ತಾಳು ನೋಡಿ. ಒಟ ಒಟ ಅನ್ಬಾರ್ದು. ಏನ್ ಗೊತ್ತಾ, ನನ್ ಬಿಪಿ ರೈಸ್ ಮಾಡಿಸ್ಬಿಡ್ತಾನೆ. ಆಮೇಲೆ ಬ್ಲಾಗ್ ಅಲ್ಲಿ ಪಾಪ ಒಂದೇನೋ ತಪ್ಪೇ ಇಲ್ವೇನೋ ಅನ್ನಂಗ್ ಇರ್ತಾನೆ. ಆಡ್ತಾ ಇರೋದಂಗೆ ಇರುತ್ತೆ ಇವಳು. ಓವರ್ ಆಗಿ ಆಡ್ತಾಳೆ. ಇವಳು ಹೇಳಿ ಪ್ರೂವ್ ಆಗೋದು ಸುಮ್ಮನೆ ಆಗುತ್ತೆ. ಇಲ್ಲಿ ಅಲ್ಲ ನಾವು ಹೊಸ್ಕೋಟೆ ಅಂತ ಹೇಳ್ತಾ ಇಲ್ವಾ? ಆಯ್ತು ಬಾಯ್. See you. Bye bye. Tada. See you guys. ಮೆಜಾರಿಟಿ ಬಂತಲ್ಲ. ಹೇಮಂತ್ ಇಷ್ಟೊತ್ತು ನಮ್ ಕಡೆ ಇದ್ಬಿಟ್ಟು ಹೊಸ್ಕೋಟೆಗೆ ಹೋಗೋಣ ಅನ್ಬಿಟ್ಟು ಇವಾಗ ಮೆಜಾರಿಟಿ ಮೀನ್ಸ್ ಮೆಜಾರಿಟಿ ಪೇ. ಆಯ್ತು, ಇವಾಗ ನಿಮ್ಮ ಮೆಜಾರಿಟಿನೇ ವಿನ್ ಆಗ್ಲಿ, ನೀವು ಪೇ ಮಾಡ್ತೀರಾ ಎಕ್ಸ್ಟ್ರಾ? ಇಲ್ಲ ಆಯ್ತು ನಡಿ ಹೋಗೋಣ. ಏನ್ ನಡಿ ಇವಾಗ ನಿಮ್ ಕಡೆ ಬರ್ಬೇಕಾ ನಿಮ್ ಕಡೆ ಬರ್ಬೇಕಾ? ಇಲ್ಲ ನಿಂತ್ಕೋ ಗಾಡಿಲಿ ಬಿಬ್ಬು. ನೀನ್ ಇಲ್ಲೇ ಇರೇ ಅಂತ ಏನ್ ಹೇಳೋ. ನಡೀರೋ ದಿನ ತಿನ್ಬೇಕಣೆ, ಸರಿ ತಿಂತೀನಿ. ಆಯ್ತು ಅವ್ರ ಕಾಸು ಅವ್ರು ಪೇ ಮಾಡ್ತಾರೆ. ಶೇರ್ ಅಂತ ಅಲ್ಲೇ ಹೇಳಿದ್ವಿ. ಇಳಿಯಪ್ಪ ಅವ್ರ ಕಡೆ ಕರ್ಕೊಂಬಂದ್ರೆ ಅವರೇ ಪೇ ಮಾಡ್ಬೇಕು. ನಾನು ಹೇಳಿದ ಕಡೆ ಶೇರ್. ಮಾತು ಕೇಳ್ಬೇಕಲ್ಲ. ಬರೋಣ ಮನೆಗೆ ಹೋಗೋಣ. ಎಂತ ನನ್ನ ಮಕ್ಳು ಗೊತ್ತಾ, ಇವಾಗ ಆ ಕಡೆ ಹೋಗ್ತಾರಂತೆ. ತೇಜ ಲಿಟ್ರಲಿ ತೇಜ ನೋಡು
ಎಷ್ಟೊತ್ತಿ ತಿಂದ್ರ ಕಡೆ ತಿಂತ್ಯಾ ಅಂತ ಅದೇ ಹುಡುಗಿರ್ ಒಪಿನಿಯನ್ಸ್ಗೆ ಹುಡುಗಿರ್ ಫೀಲಿಂಗ್ಸ್ಗೆ ಹುಡುಗಿರ್ ಎಲ್ಲಾ ಕಡೆ ಹುಡುಗಿರ್ ಕೊಟ್ಬಿಟ್ಟು ಹುಡುಗರೇನು ಎಲ್ಲ ಅದೇ ಎಲ್ಲಾ ಕಡೆ ನಿಮ್ಗೆ ಮೆಜಾರಿಟಿ ಏನು ಬೇಟಿ ಪಡಾವ್ ಬೇಟಿ ಉಡಾವ್ ಬೇಟಿ ಪಗಾವ್ ಬೇಟಿ ಹಮ್ಕೋ ಬಗಾಯ ಹಾ ಬೇಟಿ ರಾನ್ ಬೇಟಿ ಕಮ್ ಬೇಟಿ ಸ್ಟಡಿ ಬೇಟಿ ಬಾರ್ನ್ ಬೇಟಿ ಗ್ರೋ ಯು ಸಿಟ್ಟಮ್ಮ ಅಯ್ಯೋ ಗಿವಿಂಗ್ ಟಾರ್ಚರ್ ಗೆಸ್ ಫೈನಲಿ ವಿನ್ ಆದ್ವಿ. ಬೇಗ ಹತ್ತೋ ಟೈಮ್ ಇಲ್ಲ ಹತ್ತೋ. ನಾನು ತೇಜ ಕಡೆಯಿಂದ ಗೊತ್ತಾ ಇಬ್ರಿಗೂ ಕಂಪೇರ್ ಕೊಡ್ತಿದ್ದೆ. ಐ ವಾಸ್ ಗಿವಿಂಗ್ ಟಾಸ್ಕ್ ಯಾರು ನಂಗೆ ಕಾಸು ಕೊಡ್ತಿರೋ ಜಾಸ್ತಿ ಅವ್ರ ಕಡೆ ಹೋಗ್ತೀನಿ ಅಂತ. ಕಂತ್ರಿ ನನ್ನ ಮಗ ನೀನು. ಬನ್ನಿ ಗೈಸ್ ಫಾಲೋಸ್. ಸೊ ಗೈಸ್ ನಾವು ಅಲ್ಲಿಂದ ತೇಜ ಲೈಕ್ ಹೊಸಕೋಟೆಯಲ್ಲಿ ಒಂದು ಹೋಟೆಲ್ಗೆ ಹೋಗಿದ್ವಿ. ಮತ್ತೆ ತೇಜ ಅಲ್ಲಿ ನನ್ನ ಮೇಲೆ ದಿ ಗ್ರೇಟ್ ಸಂಧ್ಯಾ ಮೇಲೆ ಸಖತ್ತಾಗಿರೋ ಪ್ರ್ಯಾಂಕ್ ಮಾಡ್ದ. ದಿ ಗ್ರೇಟ್ ಸಂಧ್ಯಾ ಅಲ್ಲ, ದಿ ಗ್ರೇಟ್ ಲೇಡಿ ಬಾಂಡ್ ನಾನು. ಸೊ ಈ ಲೇಡಿ ಬಾಂಡ್ ಮೇಲೆ ಸಖತ್ತಾಗಿರೋ ಪ್ರ್ಯಾಂಕ್ ಮಾಡ್ದ. ಆ ಪ್ರ್ಯಾಂಕ್ ಹೆಂಗಿತ್ತು ಅಂದರೆ ನನಗೊಂದು ನಿಮಿಷ ಏನದು ಜೀವ ಕೈಗೆ ಬಂದಿತ್ತು. ಸೊ ಅವಾಗ ಅನಿಸ್ತು ಮೇ ಬಿ ಎಲ್ಲಾದರೂ ಹೋದಾಗ ನಾನು ಕಾಸು ತಗೊಂಡು ಹೋಗ್ಬೇಕು ಅನ್ಸೋ ಅಷ್ಟು ಒಂದು ಪ್ರ್ಯಾಂಕ್ ಮಾಡ್ದ. ಸೊ ಅದೇನು ಪ್ರ್ಯಾಂಕ್ ಅಂತ ಇವತ್ತು ಅವ್ನ ವಿಡಿಯೋದಲ್ಲೇ ಇರುತ್ತೆ. ತೇಜ 2K2 ವ್ಲಾಗ್ಸ್ನ ನೋಡಿ ಸೊ ಗೊತ್ತಾಗುತ್ತೆ ನಿಮಗೆ. ಮಸ್ತಾಗಿದೆ ವ್ಲಾಗ್ ಒಂದು. ಅಷ್ಟೇ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನಾಟ್ ಇಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಾನು ನಿಮ್ಮ ಪ್ರೀತಿಯ ಲೇಡಿ ಬಾಂಡ್. ಅಂಡ್ ಮತ್ತೆ ಪ್ರ್ಯಾಂಕ್ ವಿಷಯಕ್ಕೆ ಬಂದ್ರೆ ಪ್ರಪೋಸಲ್ ಪ್ರ್ಯಾಂಕ್ ನಾನು ಮಾಡಿದ್ದು ನೀವೆಲ್ಲ ಹೇಳಿದ್ದೀರಾ ಅಂತ. ಸೊ ಪ್ಲೀಸ್ ಎಲ್ಲಾ ವಿಡಿಯೋದಲ್ಲೂ ಆಗಿ ಜಡಿತಾ ಇದ್ದೀರಾ. ನಾನೇನಂತ ತಪ್ಪು ಮಾಡಿದೆ ಅಂತ ಅರ್ಥ ಆಗಿಲ್ಲ. ಅದು ತೇಜಾಗಿ ಪ್ರಪೋಸ್ ಪ್ರ್ಯಾಂಕ್ ಮಾಡಿದೆ. ಇನ್ನು ನನಗೆ ಏನು ಗೊತ್ತಾ, ಅಟ್ಲೀಸ್ಟ್ ಇತ್ತು ತಲೆಯಲ್ಲಿ, ಅಟ್ಲೀಸ್ಟ್ ಬೇರೆಯವ್ರ ಮೇಲೆ ಪ್ರಪೋಸ್ ಪ್ರ್ಯಾಂಕ್ ಮಾಡೋಣ ಅಂತ. ತೇಜ ಮೇಲೆ ಮಾಡೋ ನಿಮ್ಮ ರಿಯಾಕ್ಷನ್ ನೋಡಿ ನಂಗೆ ಬೇರೆಯವ್ರ ಮೇಲೆ ಮಾಡೋ ಹೋಪೇ ಹೊಲ್ಟೋಗ್ಬಿಟ್ಟಿದೆ. ಸೊ ನೋಡಿ, ಪ್ರ್ಯಾಂಕ್ ಮಾಡ್ಬೇಕಾದ್ರೆ ಅದನ್ನು ಪ್ರ್ಯಾಂಕ್ ಆಗೇ ನೋಡಿ, ಬೇರೆ ಯಾವ ಥರನೂ ನೋಡಬೇಡಿ. ಒಂದು ಎಂಟರ್ಟೈನ್ಮೆಂಟ್ ವ್ಯೂನಲ್ಲಿ ನೋಡಿ ಅಷ್ಟೇ. ಆಮೇಲೆ ಗೈಸ್, ಮತ್ತೆ ತೇಜ ಕಣ್ಣು ಕೆಂಪಗಾಗಿದೆ ಅಂತ ತುಂಬಾ ಹೇಳ್ತಿದ್ದೀರಾ. ಅದು ತೇಜ ಕಣ್ಣು ಕೆಂಪಗಾಗಿರೋದು ಅವ್ನು ರಾತ್ರಿ ಆದ್ರೆ ನಿದ್ದೆ ಬಂದ್ರೆ ಅವ್ನ ಕಣ್ಣು ಆಟೋಮೆಟಿಕಲಿ ಕೆಂಪಗಾಗ್ಬಿಡುತ್ತೆ. ಸೊ ಇದರಲ್ಲಿ ಅವನೇನ್ ಫೀಲಿಂಗ್ಸು ಇಲ್ಲ ಗೈಸ್ ನನ್ನ ಮೇಲೆ. ಸೊ ಅರ್ಥ ಮಾಡ್ಕೊಳ್ಳಿ, ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ. ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗುವ.